ಹಲೋ ನಮಸ್ಕಾರ. ನೀವು ನೋಡ್ತಿರೋ ವಿಶ್ವನಾಥ್ ಅರಿಚಿ ಬ್ಲಾಗ್. ಈ ಬ್ಲಾಗ್ ಸ್ಟೇಟ್ ಫಾರ್ ಮನಿಂದ ಸ್ಟಾರ್ಟ್ ಆಗೈತಿ. ಹಂಗೆ ಹಿಂದಿನ 2 ಬ್ಲಾಗ್ ಸ್ವಲ್ಪ ಲೇಟಾಗಿ ಬರ್ತವೆ, ಯಾಕಂದ್ರೆ ಸ್ವಲ್ಪ ಕೆಲಸ ಒಂದು ಭಾಳ ಐತಿ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಗೋಲ್ದೆ. ಅದು ಸಂಬಂಧ ಟೈಮ್ ಚೆಕ್ ಮಾಡಿ, ಟೈಮ್ ಅಂತೂ 10-11 ಆಯ್ತು ಆಲ್ಮೋಸ್ಟ್. ಅದ ಈಗೆಲ್ಲ ಹೊಂಟು ಅಂದರೆ ಮಿನಿ ವಿಧಾನಸೌಧ ಕಲ್ತೀವಿ. ಇದಕ್ಕಂತ ನಮ್ಮ ಫ್ರೆಂಡ್ ಬರತ್ತಾನ, ಒಂದು SSB ಏನೋ ಲಪಡ ಆಗಿದೆ ಅಂತ, ಒಂದು ಸ್ಕಾಲರ್ಶಿಪ್ ಏನೋ ಈಗ ಇಶ್ಯೂ ಆಗತ್ತಲ್ರಿಪ್ಪ ಸ್ಕಾಲರ್ಶಿಪ್ಪಿಂದ. ಅದಕ್ಕೆ ಲೇಟಾಗಿ ಬರೋದು ಮತ್ತು ಏನು ಬರೋಂಗಿಲ್ಲ ಒಬ್ಬೊಬ್ಬರು. ಅದ್ರ ಸಂಬಂಧ ಅದು ಸಮ್ಮಿಂದ ಏನೋ ರಿಸಲ್ಟ್ ಮತ್ತು UCMS ಇಲ್ಲಿ ನಂಬರೆಲ್ಲ ಅಕೌಂಟ್ ನಂಬರ್ ಎಲ್ಲ ಕೊಟ್ಟು ಬರ್ಬೇಕಂತ. ಅದ್ರ ಸಂಬಂಧ ಎಲ್ಲ ಕೊಟ್ಟು ಬರೋಕೆ ಹೊಂಟೀವಿ. ಬರೀ ಫಟಾಫಟ್ ಹೋಗೋದ್ರಾಗ 11 ಆತು. ಈಗ 11:30 ಅಂದ್ರೆ ಅಲ್ಲಿ ಇರ್ತೀವಿ. ಇನ್ನು ಗಾಡಿದು ಹೊಗೆ ಸರ್ಟಿಫಿಕೇಟ್ ಒಂದು ಮಾಡಿಸ್ಬೇಕಾ, ಅದು ಇವತ್ತು ಮುಗಿತೈತಿ, ಇವತ್ತಿಲ್ಲ ನಾಳೆ ಮುಗಿತೈತೆ ನನಗೆ ಅನ್ಸೋ ಮಟ್ಟಿಗೆ. ಅದನ್ನು ಮಾಡಿಸ್ಕೋಬೇಕು. ಮತ್ತು ಕಬ್ಬರಿಗೆ ಹೋಗ್ಬೇಕು. ಭಾಳ ಕೆಲಸ ಅದ, ಫಟಾಫಟ್ ಹೋಗಿ ಮಾಡ್ಕೊಂಬರೋಣ. ಎಂಬುದೇ ಹೋರಾಟ, ದಾರಿ ಕಾಣದ ಅಲೆದಾಟ, ನಿತ್ಯವೂ ನೀಡಿದ ಸಾವಿರ ಹೊಡೆದಾಟ. ಎಲ್ಲ ನಮ್ಮವರು ಲೋಕದಲ್ಲಿ, ಯಾರು ಆಗರು ಸಮಯದಲ್ಲಿ. ಓಕೆ ಗೈಸ್, SSB ಕಂಪ್ಲೀಟ್ ಅಂತೂ ಆಗೈತಿ. ಡನ್ ತೋಸ್. ಹಾಂ, SSB ಅಂತೂ ಕಂಪ್ಲೀಟ್ ಆಗೈತಿ. ಇದೆಲ್ಲ ಐತಿ ಮಿನಿ ವಿಧಾನಸೌಧ ಫಾರ್ ಎಕ್ಸ್ಟೆನ್ಷನ್. ಓಕೆ ಗೈಸ್, ಫೈನಲಿ SSB ಅಂತ ಕೆಲಸ ಆತ ಮುಗಿಸ್ಕೊಂಬಂದು ಮಿನಿ ವಿಧಾನಸೌಧಾಗ. ಈಗ ಚೆಕ್ ಮಾಡಿದ್ದು ಎಲ್ಲೈತೆ ಅಂತ ನಿಮ್ಗೆ ಗೊತ್ತಿರ್ಬೇಕು ಪ್ಲೇಸ್ ಎಲ್ಲಿ ಅಂತಂದ್ರೆ ಕಾರ್ಪೊರೇಷನ್. ನನಗೆ ಮರ್ತೋಗ್ಬಿಡ್ತದೆ ಕಾರ್ಪೊರೇಷನ್ನ. ಇಲ್ಲಿ ಎಲ್ಲ ಫುಲ್ ಅವಾಗೆಲ್ಲ ಚೊಕ್ಕೈತಿ, ಈಗೆಲ್ಲ ಹಿಂಗೆ ಕನ್ಸ್ಟ್ರಕ್ಷನ್ ಮಾಡತ್ತಾರ. ಅಲ್ಲೆಲ್ಲ ಹೊಡೆದು ಸ್ವಲ್ಪ ಮುಂದೆ ಹಾಕ್ಯಾರ. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಮಾಡತ್ತಾರ. ಇಲ್ಲೆಲ್ಲ ಅಲ್ಲಿ ಒಂದು ಮೂರ್ತಿ ಇತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು, ಅದು ತೆಗ್ದಾರ. ಇದಕ್ಕಂತ ಡೆವಲಪ್ ಅಂತ ಫ್ಲೈಓವರ್ ಅದನ್ನೆಲ್ಲ ಮಾಡ್ಬೇಕಂತ ಹೇಳಿ. ಇಲ್ಲ ಅಲ್ಲೆಲ್ಲ ಕಟ್ಟಿಗಿಟ್ಟಿ ಇದ್ವು, ಎಲ್ಲ ಇಂಥವು ಇದ್ವು ಹಳೆವ, ಅದನ್ನೂ ಕಟ್ ಮಾಡ್ಯಾರ. ಇಲ್ಲಿ ಚೆಕ್ ಮಾಡಿ ಇವೆಲ್ಲ ರೋಡೆಲ್ಲ ಏನೋ ಇದು ಬರತ್ತೈತೆ ಅನ್ಸೋದಿಲ್ಲ ನಂಗೆ. ಏನೋ ಘೋಷಣೆಗೆ ಹೋಗೋದಾರೆ, ಏನೋ ಸ್ಟ್ರೈಕ್ ಏನೋ ಮಾಡಕತ್ತಿರ್ಬೇಕು. ಇಲ್ಲೆಲ್ಲ ಫುಲ್ ಫುಟ್ಪಾತ್ ಐತಿ, ಇದೆಲ್ಲ ತೆಗೆದ್ಬಿಟ್ಟಾರೆ. ಯಾಕಂದ್ರೆ ಅಲ್ಲಿನೂ ಗೇಟ್ ಹಾಕಿತ್ತು ಈ ಕಡೆ ಎಲ್ಲ, ಅದನ್ನೆಲ್ಲ ಬಿಡಿಸ್ಬಿಟ್ಟಾರೆ. ಇದು ಇನ್ನೊಂದು ಗಿಡ ಒಂದು ಉಳಿಸ್ಯಾರ. ಇಲ್ಲಿ ನೋಡಿರಿ, ಇಲ್ಲೆಲ್ಲ ಮಾರ್ಕ್ ಹಾಕ್ಯಾರ ರೂಟ್ ಮಾರಾಗ. ಆ ಕಡೆ ಎಲ್ಲ ಬ್ರಿಡ್ಜ್ ಇತ್ತು, ಅಷ್ಟು ಬ್ರಿಡ್ಜ್ ಕಟ್ಟಿದ್ರೆ ಮ್ಯಾಗೇನು ಹಾಕಿದ್ದಿಲ್ಲ, ಈಗ ಹಾಕತ್ತಾರೆ. ಈ ಕಡೆಯಿಂದ ಎಲ್ಲ ಈಗ ಮಾಡತ್ತಾರೆ. ಈಗ ಅಪ್ಡೇಟ್ ಇಲ್ಲಿ ಎಲ್ಲ ಕೆಲಸ ನಡೆಯತೈತಿ, ಅಪ್ಡೇಟ್ ಎಲ್ಲ ಮಾಡತ್ತಾರೆ. ಅದಕ್ಕಂತಂದ್ರೆ ಸ್ಮಾರ್ಟ್ ಸಿಟಿ ಹುಬ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಆಗ ಅಂಡರ್ವಾಗೆಲ್ಲ ಮಾಡ್ಬೇಕು. ಇದೊಂದು ಗಿಡ ಕಡಿಬಾರ್ದು, ಮತ್ತು ಇದೊಂದು ಕಡಿಬಾರ್ದಿಪ್ಪ. ಅಂದರೆ ಆಲ್ಮೋಸ್ಟ್ ಅಲ್ಲಿ ಇಲ್ಲೆಲ್ಲ ಗಿಡ ಮರ ಇದ್ವು, ಅದನ್ನೆಲ್ಲ ಕಡಿದ್ಬಿಟ್ಟಾರೆ. ಇದೊಂದು ಇಷ್ಟು ದೊಡ್ಡ ಆಲದ ಮರ ಅನಿಸ್ತೈತೆ ನನಗೆ ಅನ್ಸ್ಬಿಟ್ಟು. ಬೆಳೆದು ನಿಂತದ್ದು ಇಷ್ಟೆಲ್ಲ ನೆರಳು ಕೊಡೋದಿದ್ದೆ. ಮತ್ತು ಇದನ್ನು ಕಟ್ ಮಾಡಿದ್ರೆ ಮತ್ತು ದೊಡ್ಡ ಸಿಕ್ಕಿದ್ದು. ಮೊದಲೇ ಸಿಟಿಯಾಗಿ ಬಿಸಿಲು ಮತ್ತು ಅದೆಲ್ಲ ಪೊಲ್ಯೂಷನ್ ಎಲ್ಲ ಭಾಳ ಆಗತ್ತವೆ, ಸೌಂಡ್ ಪೊಲ್ಯೂಷನ್ ಮತ್ತು ಮಾಲಿನ್ಯ ಎಲ್ಲ ಭಾಳ ಆಗತ್ತವೆ. ಇದಂತೂ ಒಂದು ಸ್ಮಾರ್ಟ್ ಲೈಕ್ ಮೂವಿ ಶಾಟ್ ತೊಗೊಳಕ್ಕೆ ಮಸ್ತಿದೆ. ಅಂದರೆ ಇಲ್ಲೇನು ನಡಕ್ಕೆ ಗಿಡ ಇದ್ದಿದ್ದೆಲ್ಲ ಮೂವಿ ಶಾಟ್ ತೊಗೊಳಕ್ಕೆ ಮಸ್ತಿತ್ತು. ಅಲ್ಲಿ ನೆಹರು ಗ್ರೌಂಡ್ನಾಗ ಕ್ರಿಕೆಟನ್ನು ನಡಾತಾವೆ. ನೋಡು ಏನೇನು ಆಕೈತೆ ಅಂತೇಳಿ ಸ್ಮಾರ್ಟ್ ಸಿಟಿ ಇಲ್ಲಿ. ಮತ್ತು ಬ್ರಿಡ್ಜೆಲ್ಲ ಕಟ್ಟತ್ತಾರ, ನೀವು ನೋಡಿರ್ಬೋದು ಬ್ಲಾಗ್ನಾಗ. ಹಂಗೆ ಬಂದಿದ್ದ ಕೆಲಸ ಅಂತೂ ಅದು ಇಂದು ಹೋಗೋದು ಸರ್ಟಿಫಿಕೇಟ. ಅದು ಮಾಲಿನ್ಯದ ಗಾಡಿದು ನಾಳೆ ಮುಗಿತು. ಅಂದ್ರೆ ಅಡ್ವಾನ್ಸ್ ಮಾಡ್ಕೊಂಬಿಟ್ರೆ ನಮಗೆ ಚಲೋ. ಅದು ಸಂಬಂಧ ಮಾಡ್ಕೊಂಬಿಡೋಣ ಫಟಾಫಟ ಮಾಡಿಕೊಂಡು. ಇಲ್ಲೆಲ್ಲ ಚೆಕ್ ಮಾಡಿದ್ರಲ್ಲ ವ್ಯೂವ. ಬರ್ರಿ ಒಂದೆರಡು ಸಿನಿಮಾಟಿಕ್ ತೊಗೊಂಡು ನಿಮ್ಗೆಲ್ಲ ಸಿಕ್ತಾನೆ ಸೀದಾ ಈಗ ಮನೆಯಾಗ. ಮನೆಗಂತೂ ರೀಚ್ ಆಗಿದ್ವಿ. ಹಂಗೆ ಟೈಮ್ ಅಂದರೂ ಆಲ್ಮೋಸ್ಟ್ ಆಲ್ 1:30 ಆಗಕ್ಕೆ ಬಂತ. ಹಂಗೆ ಇದ್ರದ್ದು ಗಾಡಿದೊಂದು ಇದನ್ನು ಮಾಡಿಸ್ಬೇಕು. ಅದೊಂದೆಲ್ಲ ಮಾಡಿಸಿ ಈಗ ಎಲ್ಲಿ ಹೋಗ್ಬೇಕಂತಂದ್ರೆ ಕಾಲೇಜಿಗೆ ಹೋಗ್ಬೇಕು. ಅದು ಹೇಳಬೇಕಂತಂದ್ರೆ ಅದು ನಿಮ್ಗೆ ಅಲ್ಲಿ ಇದು ಮಾಡಿಸ್ಕೊಳುವಾಗ ಹೇಳ್ತೇನೆ ಬರ್ರಿ. ಫಟಾಫಟ್ ನಿಮ್ಗೆ ಎಲ್ಲಿ ಸಿಗ್ತಾವೆ ಅಂದ್ರೆ ಇವತ್ತು ಮುಗಿತೈತದ. ಇನ್ನೂ ಟೈಮ್ ಇದು ಗೊತ್ತೈತೆ, ಆದರೂ ಲಘುನ ಮುಗಿಸ್ಕೊಂಡು ಮುಂಚೆ ಮಾಡಿಸಿ ಚಲೋ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ನನಗೆ ಅನ್ಸೋ ಮಟ್ಟಿಗೆ. ಬರ್ರಿ ಫಟಾಫಟ್ ಹೋಗಿ ಮಾಡಿಸ್ಕೊಂಬರೋದು. ಚೆಕ್ ಮಾಡಿ ನನ್ನ ಗಾಡಿದ ಚೆಕಪ್ ಮಾಡಿಸಿದ. ಅಂದ್ರೆ ಇದು ಎಮರ್ಜೆನ್ಸಿಗ್ರಿಪ್ಪ. ಮತ್ತು
ಎಲ್ಲ ಗಾಡಿ ನಿಲ್ಲಿ ಬಿಡಿ ಅದ್ರ ಸಂಬಂಧ 50 ರೂಪಾಯಿ ಪೆಟ್ರೋಲ್ ಇದ್ದೇ ಇರ್ತೈತೆ ಗಾಡಿಯಾಗ ಎಮರ್ಜೆನ್ಸಿ. ಆ ಸಂಬಂಧ ಇನ್ಸೂರೆನ್ಸ್ ಈತಂತ್ರು ಮಾಡಿಸಿದ್ದ. ಹಾ ಅಲ್ಲೇ ಐತೆ ನೋಡ್ರಿ ಇಂಟ್ರೆಸ್ಟ್ ಇಲ್ರಿ ಇದಂತ್ರು ಮಾಡ್ಸೈತಿ. ಇದಂತ್ರು ಕೆಲಸ ಆತ. ಮತ್ತೆ ಈಗ ಫಟಾಫಟ್ ಮನೆಗೆ ಹೋಗಮ್ಮ, ಸ್ವಲ್ಪ ನಾಷ್ಟ ಗಿಷ್ಟ ಮಾಡಮ್ಮ. ನಾಷ್ಟ ಗಿಷ್ಟ ಮಾಡಿ ಸ್ವಲ್ಪ ಕೆಲ್ಸ ಐತಿ. ಆಮೇಲೆ ನಮ್ಮ ಫ್ರೆಂಡ್ ಅವ್ರ ಮಮ್ಮಿ ಅವ್ರು ಬರತಾರ, ಅವ್ರನ್ನ ಕರ್ಕೊಂಬಂದ್ ಅವ್ರ ಎಲ್ಲ ಗುಡ್ಡಕ್ಕೆ ಹೋಗಿದ್ರ, ಅವ್ರನ್ನ ಕರ್ಕೊಂಬಂದ್ ಸೀದಾ ಮನೆಗ್ ಬಿಡ್ಬೇಕ. ಯಾಕಂದ್ರ ಹೊಸೂರು ಬಸ್ ಸ್ಟ್ಯಾಂಡ್ ನಿಂತ ಹೊಸೂರು ಕ್ರಾಸಿಗೆ ಬಿಡ್ಬೇಕ. ಆದ್ರೆ ನೋಡೋಂಗ ಎಲ್ಲಿ ಗೊತ್ತಾಗ್ತದೆ ಬೆಳಿ ಫಟಾಫಟ್ ಹೋಗಮ್ಮ. ಅವ್ರದೆಲ್ಲ ಬಿಟ್ಟು ಮತ್ ಮನೆಗ್ ಬರ್ಬೇಕು. ಮತ್ ಬ್ಲಾಗ್ ಎಡಿಟ್ ಮಾಡಿದ ಬಾಳ ಕೆಲ್ಸ ಅದಾವ. ಫಟಾಫಟ್ ಇದು ಕೆಲ್ಸ ಮುಗಿದೈತಿ. ಇದಾದ ಕೆಲ್ಸ ಮುಗಿತೆ. ಹಾ ಈ ಕೆಲ್ಸ ಮುಗಿತು, ಬರ್ರಿ ಫಟಾಫಟ್ ಈ ಕೆಲ್ಸ ಸೀದಾ ಮನೆ ಫೈನಲಿ ಮಾಡಿಸ್ಕೊಂಡಂತ್ರು ಬಂದ್ವಿ. ಇಂಥ ಬಿಸ್ಲಾಗ ಚೆಕ್ ಮಾಡಿ ಬಿಸ್ಲಾಗ ನನಗಂತೂ ಫುಲ್ ಆ ಸಂಬಂಧ ಮಾಡಿಸ್ಕೊಂಡಂತೂ ಬಂದೇವಿ. ಹಂಗೆ ಈಗ ಎಲ್ಲಿ ಹೋಗ್ಬೇಕಂತಂದ್ರೆ ಆಲ್ಮೋಸ್ಟ್ ಹೇಳಿದೆ, ಅಲ್ಲಿ ಇದಕ್ಕೆ ಹೋಗ್ಬೇಕು. ಇಲ್ಲ ಅಂತಂದ್ರೆ ಹೊಸೂರು ಬಸ್ ಸ್ಟ್ಯಾಂಡಿಗೆ. ಅಲ್ಲಿಂದ ಅವ್ರು ಎಲ್ಲಮ್ಮ ಗುಡಿಯಿಂದ ಅವ್ರ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಅವ್ರ ಮಮ್ಮಿ ಬರೋದ್ರೆ ಅವ್ರು ಮತ್ತೆ ಮನೆಗೆ ಬಿಡ್ಬೇಕು. ಮನೆಗೆ ಬಿಟ್ಟು ಅಂದ್ರೆ ದೇವ್ರ ಹಿಡ್ಕೊಂಬರತ್ತಲ್ಲ, ಅದಕ್ಕೆ ಸಂಬಂಧ ನಮ್ಮ ಗಾಡಿ ತೊಗೊಂಡು ಅಲ್ಲಿ ಹೋಗಿ ಹೊಸ ಕ್ರಾಸಿಗೆ ಹೋಗಿ ಅವ್ರು ಉಣ್ಕಲಿಗೆ ಬಿಟ್ಟು ನಾವು ಮತ್ತೆ ಮನೆಗೆ ಬರ್ಬೇಕು. ಮತ್ತು ಬ್ಲಾಗ್ ಎಡಿಟ್ ಮಾಡ್ಕೊ ಭಾಳ ಕೆಲಸ ಅದಾವೆ. ಇನ್ನೂ ಬ್ಲಾಗ್ ಲೇಟಾಗಿ ಬರತ್ತವ. ಬರ್ರಿ ಫಟಾಫಟ್ ನಮ್ಮ ಕಡೆ ಫಟಾಫಟ್ ಮಾಡಿ ಸಿಗ್ತೇನೆ ನಿಮ್ಗೆ. ಫಸ್ಟಿಗೆ ಅದಕ್ಕಿಂತ ಮುಂದೆ ಒಂದು ನಾಷ್ಟ ಗಿಷ್ಟ ಮಾಡಿ ಸಿಗ್ತೇನೆ. ಟೈಮ್ ಅಂತೂ 2 ಆತ. ಮತ್ತು ಅವ್ರು ಫೋನ್ ಹಚ್ಚಿದ್ದು ಬಂದಾರಂತೇಳಿ ನಾ ಎಡಿಟ್ ಮಾಡಕ್ಕೆ ಹಿಂಗೆ ಆ್ಯಪ್ ತೆಗ್ದೇನಿ, ಆಗಲೇ ಫೋನ್ ಹಚ್ಚಿಬಿಟ್ರೆ. ಬರ್ರಿ ಫಟಾಫಟ್ ಎಡಿಟ್ ಒಂದು ಮಾಡಮ್ಮ. ಅವ್ರಿಗೆ ಫಟಾಫಟ್ ಫಸ್ಟ್ ಹೊಸೂರು ಬಸ್ ಸ್ಟ್ಯಾಂಡಿಗೆ ಹೋಗಿತ್ತು ಕರ್ಕೊಂಬಂದವ್ರು ಉಣ್ಕಲಿಗೆ ಹೋಗಮ್ಮ. ಉಣ್ಕಲಿಗೆ ಹೋಗಿ ಅವ್ರಿಗೆ ಬಿಟ್ಟು ಅಂದ್ರೆ ಏನೈತಿಲ್ಲ, ಆ್ಯಕ್ಚುಲಿ ಅವ್ರು ಎಲ್ಲಮ್ಮ ಗುಡಿಗೆ ಹೋಗ್ಯಾರ ಎಲ್ಲರೂ, ಇಡೀ ಫ್ಯಾಮ್ಲಿ. ಅವ್ರು ದೇವ್ರು ಹಿಡ್ಕೊಂಡಾರಲ್ಲ, ಅದ್ರ ಸಂಬಂಧ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಬರೋಕೆ. ಯಾಕಂದ್ರೆ ಈಗಿನ ಬಸ್ ಅಂತ ರಶ್ ಅಂತ ನೋಡಿರ್ತೀರಿ ನೀವು ಯಾವ ಲೆವೆಲಿಗೆ ಐತೆ ಅಂಥೇಳಿ. ಬರೀ ಫಟಾಫಟ್ ಹೋಗಿ ನಿಮ್ಗೆ ಯಾವ ಸಿಗ್ತೀನಿ ಸೀದಾ ಹೊಸೂರು ಬಸ್ ಸ್ಟ್ಯಾಂಡಿಗೆ ಉಣ್ಕಲ್ ನಾವು. ಮುಗಿಲ ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ. ಓಕೆ ಚೆಕ್ ಮಾಡಿ ಸಪ್ರೇಟ್ ಎಲ್ಲಮ್ಮ ಗುಡ್ಡಕ್ಕೆ ಸಂಬಂಧ ಬಸ್ ಮಾಡಿತ್ತು. ಇಲ್ಲಿ ಚೆಕ್ ಮಾಡಿ ಸಪ್ರೇಟ್ ಎಲ್ಲ ಮಾಡ್ಬಿಟ್ಟಾರ. ಓಕೆ ಗಾಯ್ಸ್, ಫೈನಲಿ ನೋಡಿದ್ರೆ ಅಲ್ಲೇ ಸಾಂಗ್ ಹಚ್ಚಾರ ಕಾಪರೇಟ್ ಬೀಳ್ಬೋದು ಅನಿಸ್ತೈತೆ ನಂಗೆ. ನೋಡೋಕೆ ಏನು ಎಡಿಟ್ ಮಾಡಮ್ಮ. ಇಲ್ಲಿ ಎಲ್ಲ ನಿಲ್ತಾರ. ಬಸ್ ಸ್ಟ್ಯಾಂಡ್ ಅಂತ ಬಂದೇವಿ. ಫಟಾಫಟ ಕರ್ಕೊಂಡು ಹೋಗಮ್ಮ. ಅದಕ್ಕಿಂತ ಮುಂಚೆ ಫುಲ್ ಗೌರ್ಮೆಂಟ್ ಅವ್ರು ಫುಲ್ ಹೆಲ್ಪ್ ಎಲ್ಲ ಮಾಡಿಬಿಟ್ಟಾರೆ. ಎಲ್ಲಮ್ಮ ಕೂಡ ಪ್ರತಿ ವರ್ಷ ಮಾಡ್ತಿದ್ರು ಬೇಡ, ಹಳೆ ಬಸ್ ಸ್ಟ್ಯಾಂಡಾಗ ಮಾಡ್ತಿದ್ರು. ಈಗ ಹೊಸ ಬಸ್ ಸ್ಟ್ಯಾಂಡಾಗ ಹೊಸ ಬಸ್ ಸ್ಟ್ಯಾಂಡಾಗ ಮಾಡ್ಯಾರ. ಅಂದರೆ ಲೈಕ್ ಎಲ್ಲಮ್ಮ ಗುಡ್ಡಿದ್ದು ಸಪ್ರೇಟ್ ಬಸ್ ಮಾಡುತ್ತಾರೆ ನಮ್ಮ ಕರ್ನಾಟಕ ವತಿಯಿಂದ. ಬೇರೆ ಸ್ಟೇಟಿಂದ ಗೊತ್ತಿಲ್ಲ, ನಮ್ಮ ಕರ್ನಾಟಕ ವತಿಯಿಂದ ಫಿಕ್ಸ್ ಮಾಡಿರ್ತಾರೆ. ಪ್ರತಿ ಯಾವಾಗ ಜಾತ್ರೆ ಇರ್ತೈತೆ ಅವಾಗ ಒಂದ್ಸಲ ಸಪ್ರೇಟ್ ಬಸ್ ಮತ್ತು ಅದಕ್ಕೆ ಸಪ್ರೇಟ್ ಪ್ಲಾಟ್ಫಾರ್ಮ್ ಮಾಡಿರ್ತಾರೆ. ಅದಕ್ಕೆ ನಿಲ್ಲಕ್ಕೆ ಬೇರೆ ಮತ್ತು ಅದಕ್ಕೆಲ್ಲ ಫೆಸಿಲಿಟೀಸ್ ಅಂತ ತೊಕ್ಕಿದೆಯೋ ಅಲ್ಲೆಲ್ಲ ಕುಂತಿದ್ರಲ್ಲ, ಹಂಗೆ ಫುಲ್ ರೆಸ್ಟ್ ಹಾಕೊಂಡು ತೊಕ್ಕಿದ್ವಿ ಅಷ್ಟು. ಯಾಕಂದ್ರೆ ಎಷ್ಟು ಬಿಟ್ಟರು ಕಮ್ಮಿನೇ ಅಲ್ಲಿ ಬಸ್ ಈಗ ಹಂಗೆ ಹಾಕಿತಾವೆ. ಬರೀ ಹಂಗೆ ಈಗ ಅವ್ರು ಬಂದ್ರೆ ಅವರು ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ಯಾರ. ಎಲ್ಲಮ್ಮ ಗುಡ್ಡಿಯಿಂದ ಬಸ್ ಬರ್ತೈತೆ ಒಂದು, ಅದು ಬಂದು ಹೊಳ್ಳಿ ರಿಟರ್ನ್ ಆಕೈತಿ. ಅವ್ರು ಬರ್ತಾರೆ, ನವನಗರದಾಗ ಅದಾರಂತ. ಈಗ ಎಷ್ಟು ಟೈಮ್ ಚೆಕ್ ಮಾಡಿರಿ. ಇದು ಕೈ ಕೊಡ್ತು ನೋಡಿ. ಇದು ಆಗ್ತಲ್ಲ ಆಲ್ಮೋಸ್ಟ್ ಅಲ್ಲಿ 3 ಆಗಿರ್ಬೋದು ನನಗೆ ಅನ್ಸೋ ಮಟ್ಟಿಗೆ. ಫಟಾಫಟ್ ಅವ್ರು ಬಂದ್ರೆ ಅಂತಂದ್ರೆ ಕರ್ಕೊಂಡು ಹೋಗಿ ಉಣ್ಕಲಿಗೆ ಬಿಟ್ಟು ನಾವು ಮನೆಗೆ ಹೋಗಿ ಬ್ಲಾಗ್ ಹೇಳ್ಕೊಂಡು. ಫೈನಲಿ ಟೈಮ್ ಅಂತೂ 10 ಬಂತು. ಇನ್ನೂ ಬ್ಲಾಗ್ ಎಡಿಟ್ ಮಾಡಿ ಮುಕ್ಕೊಂಡಾಗ 12 ಗೊತ್ತಿಲ್ಲ. ಬರೀ ಈಗ ಹಂಗೆ ಫಟಾಫಟ ಬ್ಲಾಗ್ ಮುಗಿಸೋಮ. ಫ್ರೆಶ್ ಅಪ್ ಅಂತೂ ಅದು ಇವತ್ತಿಂದ ಅರ್ಧ ಮತ್ತಾದ ಕೆಲಸ ಅಂತೂ ಆಯ್ತು. ಪೂರ್ತಿ ಮುಗ್ಸಾಗಂತೂ ರೀಚ್ ಮಾಡಿದ್ವಿ. ಅಲ್ಲಿಂತೂ ಆಗಲಿಲ್ಲ. ನಾಳೆ ಹಾಕ್ಕೊಂಡು ಇವೆಲ್ಲ ಶೆಡ್ಯೂಲ್ ಎಲ್ಲ ರೀಶೆಡ್ಯೂಲ್ ಆಗ್ಯಾವ. ಬರ್ರಿ.
ಹಂಗಾಗಿ ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಥ್ಯಾಂಕ್ ಯು ಸೂಪರ್ ವಾಚಿಂಗ್. ಜೈ ಶ್ರೀರಾಮ್.